ಅಂದು ಶೂಟಿಂಗ್ಗೆ ಹೋಗಿದ್ದ ಜೈಲಿನಲ್ಲಿ ಪೊರ್ಕಿ ಬಂಧಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ದಾಸ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ಗೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಇಂದು ಕೋರ್ಟ್ ಮುಂದೆ ಹಾಜರಾಗಲಿದ್ದಾನೆ ಕಾಟೇರ. ಮಧ್ಯಾಹ್ನ 2 ಗಂಟೆಯ ಬಳಿಕ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಒಂದಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಮಧ್ಯಾಹ್ನ ಬಳ್ಳಾರಿಗೆ ನಟ ದರ್ಶನ್ ಶಿಫ್ಟ್ ಆಗೋ ಸಾಧ್ಯತೆ, ಬಟ್ ಅದಕ್ಕೂ ಮುನ್ನ ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ಗೆ ಆರೋಪಿನ ಹಾಜರುಪಡಿಸಿ ಆ ನಂತರ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಆಲ್ರೆಡಿ ಬಳ್ಳಾರಿ ಜೈಲಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗ್ಬಿಟ್ಟಿದೆ. ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಕಾರಣ ಈ ಅಂಧಾಭಿಮಾನಿಗಳು ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಇನ್ನೂ ಅಭಿಮಾನ ಮಾತ್ರ ಕಡಿಮೆ ಆದಂಗೆ ಕಾಣಿಸಲ್ಲ. ಬಳ್ಳಾರಿ ಜೈಲ್ ಮುಂಭಾಗ ಅನೇಕ ಅಭಿಮಾನಿಗಳು ಜಮಾವಣೆ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಕೈದಿ ನಂಬರ್ ಸಿಕ್ಕಾಪಟ್ಟೆ ಟ್ರೆಂಡ್. ಮಕ್ಕಳ ಬಟ್ಟೆ ಮೇಲೆ, ಬೈಕ್ ಮೇಲೆ, ಕಾರ್ ಮೇಲೆ ಫ್ಯಾನ್ಸಿ ನಂಬರ್ ಮಾಡ್ಕೊಂಡು ಬಿಟ್ಟಿದ್ರು ಅಂಧಾಭಿಮಾನಿಗಳು. ಈಗ ಅದು ಕೂಡ ಬದಲಾವಣೆ ಆಗುತ್ತೆ. ಏನೇ ಕೊಡಿ ಪರವಾಗಿಲ್ಲ, ಅದನ್ನು ಕೂಡ ಫ್ಯಾನ್ಸಿ ನಂಬರ್ ಮಾಡ್ಕೊಳ್ತೀವಿ ಅಂತ ಹೇಳೋ ಅಭಿಮಾನಿಗಳು ಕೂಡ ಇದ್ದಾರೆ. ಇವ್ರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಅಭಿಮಾನಿಗಳು ಇನ್ನೂ ಕೂಡ ಅಭಿಮಾನವನ್ನ ಕಡಿಮೆ ಮಾತ್ರ ಮಾಡ್ಕೊಳ್ತಿಲ್ಲ. 2 ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇದು ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ಫೋಟೋ. ಮತ್ತೊಂದು ಕಡೆ ಅಭಿಮಾನಿಗಳು ಬಳ್ಳಾರಿ ಜೈಲು ಮುಂಭಾಗ. ಪರಪ್ಪನ ಅಗ್ರಹಾರ ಜೈಲು ಮುಂಭಾಗದಿಂದ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಬಳ್ಳಾರಿ ಜೈಲಿಗೆ ಇವತ್ತು ಮಧ್ಯಾಹ್ನದ ಬಳಿಕ ಶಿಫ್ಟ್ ಆಗೋ ಸಾಧ್ಯತೆ, ಬಟ್ ಅದಕ್ಕೂ ಮುನ್ನ ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗುತ್ತೆ ಅಂತ. ಕೋರ್ಟ್ಗೆ ಮೊದಲು ಆರೋಪಿಯನ್ನ ಹಾಜರುಪಡಿಸಲಾಗುತ್ತೆ, ಆನಂತರ ಶಿಫ್ಟಿಂಗ್ ಕಾರ್ಯ ಆರಂಭ ಆಗುತ್ತೆ ಅಂತ. ಏನ್ ನಿರೀಕ್ಷೆ ಮಾಡಬಹುದು? ಎಷ್ಟೊತ್ತಿಗೆ ಇವತ್ತು ಶಿಫ್ಟ್ ಆಗಬಹುದು ಅಂತ? ಶ್ರುತಿ, ಬಹಳ ಪ್ರಮುಖವಾಗಿ ಇವತ್ತಿಗೆ ದರ್ಶನ್ಗೆ ಹಿಂದೆ ನೀಡಿದಂಥ 14 ದಿನದ ನ್ಯಾಯಾಂಗ ಬಂಧನ ಇಂದಿಗೆ ಮುಕ್ತಾಯ ಆಗುತ್ತೆ. ಸೊ ಹಾಗಾಗಿ ಜಡ್ಜ್ ಕೂಡ ನಿನ್ನೆ ಹೇಳುವಂಥದ್ದು ಆತುರದ ತೀರ್ಮಾನ ಬೇಡ, ಈಗ ಏನು ಕೋರ್ಟ್ ಅಂತೂ ಆದೇಶವನ್ನು ಕೊಟ್ಟಿರುವಂಥದ್ದು, ಆದರೆ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿಯೇ ಹೊರಡಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಮತ್ತೊಂದು ಕಡೆ ಆ ಕಡೆ ದರ್ಶನ್ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಒಪ್ತಾ ಇಲ್ಲ, ನಕಾರ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಲಭ್ಯ ಆಗಿರುವಂಥದ್ದು. ಮತ್ತೊಂದಷ್ಟು ಪ್ರೊಸೀಜರ್ಗಳಿವೆ, ಆ ಪ್ರೊಸೀಜರ್ ಎಲ್ಲವನ್ನು ಕೂಡ ಮುಗಿಸಬೇಕಾಗುತ್ತೆ. ಇವತ್ತು 14 ದಿನಗಳ ನಂತರ ಮತ್ತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರಾಗ್ತಾರೆ ಜಡ್ಜ್ ಮುಂದೆ. ಈ ಸಂದರ್ಭದಲ್ಲಿ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ದರ್ಶನ್ರನ್ನ ಇಲ್ಲಿಂದ ಸುಮಾರು 2 ಗಂಟೆ ಹೊತ್ತಿಗೆ ಬಿಗಿ ಬಂದೋಬಸ್ತ್ ಮೂಲಕ, ಪೊಲೀಸ್ ಭದ್ರತೆಯ ಮೂಲಕ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಶ್ರುತಿಯಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಎಲ್ಲವೂ ಸರಿಯಾಗಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಈ ಒಂದು ಫೋಟೋ ಲೀಕ್ ಆಯಿತು, ವಿಡಿಯೋ ಕಾಲ್ ಮುಖಾಂತರ ಒಂದು ವಿಡಿಯೋ ಸ್ಟೇಟಸ್ ಲೀಕ್ ಆಯಿತು, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ಆಯಿತು. ಮುಜುಗರವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಈಗ ಎಲ್ಲರನ್ನೂ ಕೂಡ ಇಡೀ ದರ್ಶನ್ ಡಿ ಗ್ಯಾಂಗ್ ಏನೆಲ್ಲ ಇದ್ರು ಇವರೆಲ್ಲರನ್ನೂ ಕೂಡ ಛಿದ್ರಗೊಳಿಸುವಂಥ ಕೆಲಸ ಆಗ್ತಿರೋದು, ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ದರ್ಶನ್ ಮಾತ್ರ ನಾನು ತಪ್ಪೇ ಮಾಡಿಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಇದು ಬೇಕಂತ ನಾನು ಮಾಡೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆ ರಾತ್ರಿ ಅವರು ಕಣ್ಣೀರಿಟ್ಟಿದ್ದಾರೆ ತನಿಖಾಧಿಕಾರಿಗಳ ಮುಂದೆ ಅನ್ನುವಂಥ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಈ ಎಲ್ಲ ಪ್ರೊಸೀಜರನ್ನು ಮುಗಿಸ್ಕೊಂಡು, ಆದರೆ ಒಂದಂತೂ ಸತ್ಯ, ದರ್ಶನ್ ನಿನ್ನೆ ಫೋಟೋಗಳನ್ನು ಅಥವಾ ನಿನ್ನೆ ಇದ್ದಂಥ ಪರಿಸ್ಥಿತಿಯನ್ನು ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ರನ್ನು ನೋಡಿದ್ರೆ ಅವರು ಸಂಪೂರ್ಣವಾಗಿ ಸೊರಗೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಿರ್ಧಾರವನ್ನು ಮಾಡಿ ಆಗಿದೆ, ಶಿಫ್ಟ್ ಮಾಡಬೇಕಾದಂಥ ಅನಿವಾರ್ಯ ಬಂದೊದಗಿದೆ. 2 ಗಂಟೆ ನಂತರ ಶಿಫ್ಟ್ ಮಾಡ್ತಾರೆ ಶ್ರುತಿ. ಆದರೆ ಪ್ರೊಸೀಜರ್ 2 ಗಂಟೆ ಅಂತ ಹೇಳಿದ್ದಾರೆ, ಜಾಸ್ತಿನೂ ಆಗಬಹುದು ಅಥವಾ ಅದಕ್ಕಿಂತ ಬೇಗಲೂ ಕೂಡ ಕರ್ಕೊಂಡು ವಿಶೇಷ ಭದ್ರತೆಯ ಮೂಲಕ ಕರ್ಕೊಂಡು ಹೋಗಲಾಗುತ್ತೆ ಶ್ರುತಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಂದು ಶೂಟಿಂಗ್ಗೆ ಹೋಗಿದ್ದ ಜೈಲಿನಲ್ಲಿ ಪೊರ್ಕಿ ಬಂಧಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ದಾಸ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ಗೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಇಂದು ಕೋರ್ಟ್ ಮುಂದೆ ಹಾಜರಾಗಲಿದ್ದಾನೆ ಕಾಟೇರ. ಮಧ್ಯಾಹ್ನ 2 ಗಂಟೆಯ ಬಳಿಕ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಒಂದಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಮಧ್ಯಾಹ್ನ ಬಳ್ಳಾರಿಗೆ ನಟ ದರ್ಶನ್ ಶಿಫ್ಟ್ ಆಗೋ ಸಾಧ್ಯತೆ, ಬಟ್ ಅದಕ್ಕೂ ಮುನ್ನ ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ಗೆ ಆರೋಪಿನ ಹಾಜರುಪಡಿಸಿ ಆ ನಂತರ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಆಲ್ರೆಡಿ ಬಳ್ಳಾರಿ ಜೈಲಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗ್ಬಿಟ್ಟಿದೆ. ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಕಾರಣ ಈ ಅಂಧಾಭಿಮಾನಿಗಳು ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಇನ್ನೂ ಅಭಿಮಾನ ಮಾತ್ರ ಕಡಿಮೆ ಆದಂಗೆ ಕಾಣಿಸಲ್ಲ. ಬಳ್ಳಾರಿ ಜೈಲ್ ಮುಂಭಾಗ
ಅನೇಕ ಅಭಿಮಾನಿಗಳು ಜಮಾವಣೆ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಖೈದಿ ನಂಬರ್ ಸಿಕ್ಕಾಪಟ್ಟೆ ಟ್ರೆಂಡ್. ಮಕ್ಕಳ ಬಟ್ಟೆ ಮೇಲೆ, ಬೈಕ್ ಮೇಲೆ, ಕಾರ್ ಮೇಲೆ ಫ್ಯಾನ್ಸಿ ನಂಬರ್ ಮಾಡ್ಕೊಂಡು ಬಿಟ್ಟಿದ್ರು ಅಂಧಾಭಿಮಾನಿಗಳು. ಈಗ ಅದು ಕೂಡ ಬದಲಾವಣೆ ಆಗುತ್ತೆ. ಏನೇ ಕೊಡಿ ಪರವಾಗಿಲ್ಲ, ಅದನ್ನು ಕೂಡ ಫ್ಯಾನ್ಸಿ ನಂಬರ್ ಮಾಡ್ಕೊಳ್ತೀವಿ ಅಂತ ಹೇಳೋ ಅಭಿಮಾನಿಗಳು ಕೂಡ ಇದ್ದಾರೆ. ಇವ್ರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಅಭಿಮಾನಿಗಳು ಇನ್ನೂ ಕೂಡ ಅಭಿಮಾನವನ್ನ ಕಡಿಮೆ ಮಾತ್ರ ಮಾಡ್ಕೊಳ್ತಿಲ್ಲ. ಎರಡು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇದು ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ಫೋಟೋ. ಮತ್ತೊಂದು ಕಡೆ ಅಭಿಮಾನಿಗಳು ಬಳ್ಳಾರಿ ಜೈಲು ಮುಂಭಾಗ. ಪರಪ್ಪನ ಅಗ್ರಹಾರ ಜೈಲು ಮುಂಭಾಗದಿಂದ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಬಳ್ಳಾರಿ ಜೈಲಿಗೆ ಇವತ್ತು ಮಧ್ಯಾಹ್ನದ ಬಳಿಕ ಶಿಫ್ಟ್ ಆಗೋ ಸಾಧ್ಯತೆ, ಬಟ್ ಅದಕ್ಕೂ ಮುನ್ನ ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗುತ್ತೆ ಅಂತ. ಕೋರ್ಟ್ಗೆ ಮೊದಲು ಆರೋಪಿಯನ್ನ ಹಾಜರುಪಡಿಸಲಾಗುತ್ತೆ, ಆನಂತರ ಶಿಫ್ಟಿಂಗ್ ಕಾರ್ಯ ಆರಂಭ ಆಗುತ್ತೆ ಅಂತ. ಏನ್ ನಿರೀಕ್ಷೆ ಮಾಡಬಹುದು? ಎಷ್ಟೊತ್ತಿಗೆ ಇವತ್ತು ಶಿಫ್ಟ್ ಆಗಬಹುದು ಅಂತ? ಎಸ್ ಶ್ರುತಿ, ಬಹಳ ಪ್ರಮುಖವಾಗಿ ಇವತ್ತಿಗೆ ದರ್ಶನ್ಗೆ ಹಿಂದೆ ನೀಡಿದಂಥ 14 ದಿನದ ನ್ಯಾಯಾಂಗ ಬಂಧನ ಇಂದಿಗೆ ಮುಕ್ತಾಯ ಆಗುತ್ತೆ. ಸೊ ಹಾಗಾಗಿ ಜಡ್ಜ್ ಕೂಡ ನಿನ್ನೆ ಹೇಳುವಂಥದ್ದು ಆತುರದ ತೀರ್ಮಾನ ಬೇಡ, ಈಗ ಏನು ಕೋರ್ಟ್ ಅಂತೂ ಆದೇಶವನ್ನು ಕೊಟ್ಟಿರುವಂಥದ್ದು, ಆದರೆ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿಯೇ ಹೊರಡಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಮತ್ತೊಂದು ಕಡೆ ಆ ಕಡೆ ದರ್ಶನ್ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಒಪ್ತಾ ಇಲ್ಲ, ನಕಾರ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಲಭ್ಯ ಆಗಿರುವಂಥದ್ದು. ಮತ್ತೊಂದಷ್ಟು ಪ್ರೊಸೀಜರ್ಗಳಿವೆ, ಆ ಪ್ರೊಸೀಜರ್ ಎಲ್ಲವನ್ನು ಕೂಡ ಮುಗಿಸ್ಬೇಕಾಗುತ್ತೆ. ಇವತ್ತು 14 ದಿನಗಳ ನಂತರ ಮತ್ತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರಾಗ್ತಾರೆ ಜಡ್ಜ್ ಮುಂದೆ. ಈ ಸಂದರ್ಭದಲ್ಲಿ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ದರ್ಶನ್ರನ್ನ ಇಲ್ಲಿಂದ ಸುಮಾರು 2 ಗಂಟೆ ಹೊತ್ತಿಗೆ ಬಿಗಿ ಬಂದೋಬಸ್ತ್ ಮೂಲಕ, ಪೊಲೀಸ್ ಭದ್ರತೆಯ ಮೂಲಕ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಶ್ರುತಿಯಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಎಲ್ಲವೂ ಸರಿಯಾಗಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಈ ಒಂದು ಫೋಟೋ ಲೀಕ್ ಆಯಿತು, ವಿಡಿಯೋ ಕಾಲ್ ಮುಖಾಂತರ ಒಂದು ವಿಡಿಯೋ ಸ್ಟೇಟಸ್ ಲೀಕ್ ಆಯಿತು, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ಆಯಿತು. ಮುಜುಗರವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಈಗ ಎಲ್ಲರನ್ನೂ ಕೂಡ ಇಡೀ ದರ್ಶನ್ ಡಿ ಗ್ಯಾಂಗ್ ಏನೆಲ್ಲ ಇದ್ರು ಇವರೆಲ್ಲರನ್ನೂ ಕೂಡ ಛಿದ್ರಗೊಳಿಸುವಂಥ ಕೆಲಸ ಆಗ್ತಿರೋದು, ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ದರ್ಶನ್ ಮಾತ್ರ ನಾನು ತಪ್ಪೇ ಮಾಡಿಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಇದು ಬೇಕಂತ ನಾನು ಮಾಡೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆ ರಾತ್ರಿ ಅವರು ಕಣ್ಣೀರಿಟ್ಟಿದ್ದಾರೆ ತನಿಖಾಧಿಕಾರಿಗಳ ಮುಂದೆ ಅನ್ನುವಂಥ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಈ ಎಲ್ಲ ಪ್ರೊಸೀಜರನ್ನು ಮುಗಿಸ್ಕೊಂಡು, ಆದರೆ ಒಂದಂತೂ ಸತ್ಯ, ದರ್ಶನ್ ನಿನ್ನೆ ಫೋಟೋಗಳನ್ನು ಅಥವಾ ನಿನ್ನೆ ಇದ್ದಂಥ ಪರಿಸ್ಥಿತಿಯನ್ನು ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ರನ್ನು ನೋಡಿದ್ರೆ ಅವರು ಸಂಪೂರ್ಣವಾಗಿ ಸ್ವರ್ಗೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಿರ್ಧಾರವನ್ನು ಮಾಡಿ ಆಗಿದೆ, ಶಿಫ್ಟ್ ಮಾಡಬೇಕಾದಂಥ ಅನಿವಾರ್ಯ ಬಂದೊದಗಿದೆ. 2 ಗಂಟೆ ನಂತರ ಶಿಫ್ಟ್ ಮಾಡ್ತಾರೆ ಶ್ರುತಿ. ಆದರೆ ಪ್ರೊಸೀಜರ್ 2 ಗಂಟೆ ಅಂತ ಹೇಳಿದ್ದಾರೆ, ಜಾಸ್ತಿನೂ ಆಗಬಹುದು ಅಥವಾ ಅದಕ್ಕಿಂತ ಬೇಗಲೂ ಕೂಡ ಕರ್ಕೊಂಡು ವಿಶೇಷ ಭದ್ರತೆಯ ಮೂಲಕ ಕರ್ಕೊಂಡು ಹೋಗಲಾಗುತ್ತೆ ಶ್ರುತಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.